ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡಬೇಕಾಗಿತ್ತು, ಹಾಗೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನದ ಅಡುಗೆನೂ ಕೂಡ ಮಾಡಿದ್ದೆ. ಇವತ್ತಿನ ಫುಲ್ ಡೇ ರೊಟೀನ್ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಬೆಳಗ್ಗೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಆದಮೇಲೆ ನಂತರ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಲಶಕ್ಕೆಲ್ಲ ಹೂವು ಎಲ್ಲ ಕೂಡ ತರಿಸಿದ್ದೆ, ಯಾಕೆಂದರೆ ಎಲ್ಲ ನೀಟಾಗೆಲ್ಲ ತೊಳೆದಿಟ್ಟಿದ್ದೆ. ಕಲಶ ಇಡಬೇಕಾಗಿತ್ತು ಇವತ್ತಿನ ದಿನ, ಹಾಗಾಗಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ. ಪೂಜೆ ಮುಗಿದ್ಬಿಟ್ರಂತೂ ಬೆಳಗ್ಗೆ ಬೇಗನೆ ಅರ್ಧ ಕೆಲಸ ಆದಂಗೆ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಲೇಟ್ ಆಗಿಬಿಟ್ರೆ ಅಂತೂ ನನಗೆ ಮಾಡೋದಕ್ಕೆ ಆಗೋಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಬೇಗ ಎದ್ರೇ ಬೇಗ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ. ನಾವು ಚೂರು ಲೇಟ್ ಮಾಡಿದ್ವಿ ಅಂತ ಅಂದ್ರೂ ಕೂಡ ಇಡೀ ಮಧ್ಯಾಹ್ನ ಆಗಿಬಿಡುತ್ತೆ ನನಗೆಲ್ಲ ಮಾಡೋ ಅಷ್ಟರಲ್ಲಿ. ಬೆಳಗ್ಗೆ ಎದ್ಬಿಟ್ಟು ಮಾಡಿದ ಅದೇ ಕೆಲಸನೇ ನಾವು ಬೆಳಗ್ಗೆ ಬೇಗ ಎದ್ದು ಮಾಡಿದ್ರೆ ಬೇಗ ಆಗುತ್ತೆ. ಅದೇ ಕೆಲಸ ನಾವು ಲೇಟಾಗಿ ಮಾಡಿದ್ದೀವಿ ಅಂತಂದ್ರೆ ಮಧ್ಯಾಹ್ನ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ನನಗಂತೂ ತುಂಬ ಸಲ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗೆ ಆದಷ್ಟು ಬೆಳಗ್ಗೆನೇ ಮುಗಿಸ್ಕೊಂಬೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಮಾಡ್ಕೊತೀನಿ. ಎಲ್ಲ ರೆಡಿ ಇತ್ತು, ಹೂವು ಇಟ್ಟು ಪೂಜೆ ಮಾಡೋದೊಂದೇ ಬಾಕಿ ಇದ್ದಿದ್ದು. ಹಾಗಾಗಿ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆಗಿಬಿಟ್ರೆ ಅಂತೂ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಮನೆಯಲ್ಲಿ ಯಾವಾಗಲೂ ಕೂಡ ಮನೆಯಲ್ಲಿ ದೀಪ ಹಚ್ತಾ ಇರಬೇಕು ದಿನ, ಹಾಗೆ ಪೂಜೆ ಮಾಡ್ತಾ ಇರಬೇಕು. ಸಂಜೆ ಹೊತ್ತು ಎಸ್ಪೆಷಲಿ ಬೆಳಗ್ಗೆ ಆಗದಿದ್ರೂ ಕೂಡ ಸಂಜೆ ಹೊತ್ತು ಎಸ್ಪೆಷಲಿ ಮಿಸ್ ಮಾಡದೆ ಪೂಜೆ ಮಾಡಬೇಕಾಗತ್ತೆ. ಕೆಲವರು ದಿನ ಮಾಡಬೇಕಾ, ದಿನ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ನಿಮ್ಮ ಅನುಕೂಲ. ಸಂಜೆ ಹೊತ್ತು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು, ಹಾಗಾಗಿ ಹಚ್ಚಿ. ಕೆಲವರು ಒಂದು ದಿವಸ ಬಿಟ್ಟು ಒಂದು ದಿವಸನೂ ಕೂಡ ಮಾಡ್ತಾರೆ, ವಾರಗಳು ದಿನ ಮಾತ್ರ ಮಾಡ್ತಾರೆ. ನಾನು ಕೆಲವೊಂದು ಸಲ ಮಿಸ್ ಮಾಡ್ತೀನಿ, ದಿನ ಮಾಡ್ತೀನಿ ಅಂತ ಹೇಳಲ್ಲ. ನಾನು ಕೂಡ ಕೆಲವೊಂದು ಸಲ ಮಿಸ್ ಮಾಡ್ತೀನಿ. ಮನೇಲಿ ನಾನ್ ವೆಜ್ ತಿಂದಾಗ ಮಿಸ್ ಆಗುತ್ತೆ, ಒಂದೊಂದು ಸಲ ಕೆಲಸ ಇದ್ದಾಗ ತೀರಾ ಮಾಡೋದಕ್ಕಾಗಲ್ಲ. ಕೆಲವೊಂದು ಸಲ ಸಂಜೆ ಹೊತ್ತು ಪೂಜೆ ಮಾಡ್ತೀನಿ, ಬೆಳಗ್ಗೆ ಹೊತ್ತು ದಿನ ಮಾಡೋದಕ್ಕಾಗಲ್ಲ. ಆ ರೀತಿಯಾಗಿ ಒಟ್ಟಿನಲ್ಲಿ ಪೂಜೆ ಮಾಡ್ದಿರಾ 2 ದಿನ 3 ದಿನ ಎಲ್ಲ ಬಿಡಬಾರ್ದು. ದಿನ ಅಂತೂ ದೀಪ ಹಚ್ಚೋದು ತುಂಬ ಒಳ್ಳೆಯದು, ನಮ್ಮ ಮನೆಗೆ ತಾನೇ ಒಳ್ಳೇದಾಗಬೇಕಾಗಿರೋದು. ಹಾಗಾಗಿ ಪೂಜೆ ಮಾಡ್ತಾಯಿದ್ರೆ ಆದಷ್ಟು ಒಳ್ಳೆಯದು ಮನೆಗೆ ಅಂತ ಹೇಳ್ತೀನಿ. ಹಾಗೆ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಹೊರಗಡೆ ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಇವಾಗ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ರೆಡಿ ಆಯಿತು ನೋಡಿ. ಆಚೆ ಕಡೆ ಎಲ್ಲ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆ ತುಳಸಿ ಕಟ್ಟೆಗೂ ಕೂಡ ನೀಟಾಗಿ ಅರಿಶಿನ ಎಲ್ಲ ಬಳಿದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಇಟ್ಟು ರಂಗೋಲಿ ಹಾಕಿ ರೆಡಿ ಮಾಡ್ಕೊಂಡು ಇಷ್ಟೇ ಸಿಂಪಲಾಗಿ ಇಷ್ಟು ರಂಗೋಲಿ ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಯಾಕೆಂದರೆ ಟೈಲ್ಸ್ ಇರೋದ್ರಿಂದ ಅಲ್ಲಿ ಮತ್ತೆ ಅಳಿಸಿ ಹೋಗ್ತಾ ಇರುತ್ತೆ, ಮಕ್ಕಳು ಓಡಾಡೋದ್ರಿಂದ ನಾನು ಸ್ವಲ್ಪ ದೊಡ್ಡ ರಂಗೋಲಿ ಎಲ್ಲ ಅವಾಯ್ಡ್ ಮಾಡ್ತೀನಿ. ಅದರಲ್ಲಿ ಸ್ಪೆಷಲ್ ಡೇಸಲ್ಲಿ ಮಾತ್ರ ನಾನು ಹಾಕ್ಕೊತೀನಿ. ಈಗ ದೀಪ ಎಲ್ಲ ಹಚ್ಕೊತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಬನ್ನಿ. ಮನೆಯಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಇವಾಗ ನಾನಿವತ್ತು ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಕುಕ್ಕರ್ಗೆ ಹೆಸ್ರು ಕಾಳು ಮತ್ತು ತೊಗರಿಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಬೇಯಿಸ್ಕೊಂಡ್ಬಿಡ್ತೀನಿ. ಬಸ್ಸಾರು ಮಾಡುವಾಗ ಈ ರೀತಿ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ನಾನು ಬಸ್ಸಾರು ಮಾಡೋದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಹಾಗೆ ನನಗೂ ಅಂತೂ ಸಖತ್ ಫೇವ್ರೇಟು. ಅದರಲ್ಲಿ ನಾನು 3 ಥರದ ಸೊಪ್ಪು ಹಾಕ್ತೀನಿ ಮತ್ತು ಹೆಸ್ರು ಕಾಳು ತೊಗರಿಬೇಳೆ ಮಿಕ್ಸ್ ಮಾಡೋದ್ರಿಂದ ಅಂತೂ
ಸಕ್ಕ ಟೇಸ್ಟಿಯಾಗಿ ಬರುತ್ತೆ. ನಾನು ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ. ಇದೇ ರೀತಿಯಾಗೆ ಮಾಡಿ ಅಂತ ಹೇಳ್ತೀನಿ. ಕೆಲವರು ಸಾಂಬಾರು ಪುಡಿ ಹಾಕ್ತಾರೆ, ಕೆಲವರು ಹುಣಸೆ ಹಣ್ಣು ಹಾಕ್ತಾರೆ, ಮತ್ತು ಇದೆಲ್ಲ ಮಾಡ್ತಾರೆ. ಬಟ್ ನಾನು ಯೂಶಲಿ ಹುಣಸೆ ಹಣ್ಣೆಲ್ಲ ಹಾಕೋಕ್ಕೆ ಹೋಗಲ್ಲ. ಹಾಕಿದ್ರೆ ಸ್ವಲ್ಪ ಒಂಚೂರು ಹಾಕ್ತೀನಿ ಯಾವಾಗಾದರೂ, ಬಟ್ ರೆಗ್ಯುಲರಾಗಿ ಯಾವತ್ತೂ ಹಾಕಲ್ಲ. ಟೊಮೆಟೊನೇ ಹಾಕಿರ್ತೀನಲ್ವಾ, ಅಷ್ಟೇನು ಹುಳಿ ಇಷ್ಟಪಡೋರು ಯಾರು ಇಲ್ಲ ಮನೆಯಲ್ಲಿ. ಅದೊಂದು ಸ್ವಲ್ಪ ಅವಾಯ್ಡೇ ಮಾಡ್ತೀನಿ. ನನಗೆ ಬೇಕಾಗಿಲ್ಲ ಅನಿಸುತ್ತೆ, ನಾನು ಮಾಡೋ ರೆಸಿಪಿಲಿ ನಂಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವರು ಟೊಮೆಟೊ ಮತ್ತು ಹುಣಸೆ ಹಣ್ಣು ಎರಡೂ ಕೂಡ ಹಾಕ್ಕೊತಾರೆ. ನಾನು ಹಾಕಲ್ಲ ಅಷ್ಟೇ ಯೂಶಲಿ. ಬೇಯಿಸ್ಕೊಂಡೆ ಮತ್ತು ಸೊಪ್ಪು ನೀಟಾಗಿ ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡು ಅದು ಕೂಡ ಬೇಯಕ್ಕಿಟ್ಟಿದ್ದೀನಿ. ಒಂದು 3 ಥರ ಸೊಪ್ಪು ತೊಗೊತೀನಿ ನಾನು. ದಂಟು ಮತ್ತು ಅರಿವೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇಷ್ಟು ತೊಗೊತೀನಿ ಯೂಶಲಿ. ಇಲ್ಲಾಂದರೆ ಅಟ್ಲೀಸ್ಟ್ 2 ಥರದ್ದಾದರೂ ನಾನು ಮಿಕ್ಸ್ ಮಾಡಿ ಮಾಡ್ಕೊತೀನಿ. ಅದು ಕೂಡ ಬೇಯಿಸ್ಕೊಂಡೆ, ಮಸಾಲೆಗೆಲ್ಲ ಕೂಡ ರುಬ್ಕೊಂಡು ಈಗ ಪಲ್ಯ ಕೂಡ ಒಗ್ಗರಣೆ ಹಾಕ್ಕೊತಾ ಇದೀನಿ. ನಾನು ಪಲ್ಯಕ್ಕೆ ಕಾಯಿ ತುರಿ ಮಿಸ್ ಮಾಡಲ್ಲ, ಯಾಕೆಂದರೆ ಸಕ್ಕ ಟೇಸ್ಟ್ ಕೊಡೋದು ಅದೇ ಕಾಯಿ ತುರಿ. ಯಾವುದೇ ಪಲ್ಯ ಮಾಡಿದ್ರು ಕೂಡ ನೀವು ಕಾಯಿ ತುರಿ ಆ್ಯಡ್ ಮಾಡೋದ್ರಿಂದ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಪಲ್ಯ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಆದಷ್ಟು ಕಾಯಿ ತುರಿ ಆ್ಯಡ್ ಮಾಡಿ ಅಂತ ಹೇಳ್ತೀವಿ, ಯಾವುದೇ ಪಲ್ಯ ಆಗಿರ್ಬೋದು. ಹೆಲ್ತಿ ಕೂಡ ಕಾಯಿ ತುರಿ, ಆದಷ್ಟು ಹಸಿ ಕಾಯಿ ತುರಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನಮ್ಮ ಮನೇಲಂತೂ ತೆಂಗಿನಕಾಯಿ ಸ್ಟಾಕ್ ಇರಲೇಬೇಕು, ಯಾಕೆಂದರೆ ನನಗೆ ಕಾಯಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆಗೆ. ಹಾಗಾಗಿ ಪಲ್ಯ ಕೂಡ ರೆಡಿ ಆಯಿತು, ಮತ್ತು ಅನ್ನಕ್ಕೆ ಇಟ್ಟಿದ್ದೆ, ಅನ್ನ ಕೂಡ ಆಯಿತು, ಅದು ಕೂಡ ಗಂಜಿ ಬಸ್ತು. ಈಗ ಸಾಂಬಾರು ಕೂಡ ಕುದಿಯೋಕೆ ಇಟ್ಟಿದ್ದೀನಿ. ಫೈನಲಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಅಂತ ಹೇಳ್ಬೋದು. ಇನ್ನೇನು ಅಡುಗೆ ಎಲ್ಲ ಮಾಡ್ತಿದ್ದೆ, ಇನ್ನೇನು ಕಂಪ್ಲೀಟ್ ಆಗಬೇಕಾಗಿತ್ತು. ಅಷ್ಟರಲ್ಲಿ ಹಸ್ಬೆಂಡು ಕೂಡ ಬಂದರು. ಅವರು ಸ್ವಲ್ಪ ಪಲ್ಯ ಹಾಕ್ಕೊಟ್ಟೆ ಅವ್ರಿಗೂ. ಅವರು ಫಸ್ಟು ಪಲ್ಯ ತಿಂದುಬಿಡ್ತಾರೆ, ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಫೈನಲ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮಾಡಿದ್ವಿ. ನನ್ನ ಮಧ್ಯಾಹ್ನದ ಪ್ಲೇಟ್ ಹೀಗಿತ್ತು. ನಾನು ಸ್ವಲ್ಪ ಜಾಸ್ತಿ ಪಲ್ಯ ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಸೌತೆಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು, ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊತೀನಿ. ಹಾಗೆ ಮಧ್ಯಾಹ್ನ ಆದಮೇಲೆ ಸಂಜೆ ಹಂಗೆ ನನ್ನ ಮಕ್ಕಳು ಸ್ವಲ್ಪ ಜಾಸ್ತಿ ಹಿಂಸೆ ಕೊಡ್ತಾಯಿದ್ರು. ಹಾಗಾಗಿ ಬಂದರೆ ನಿಮ್ಮೊಂದು ಕೆಲಸ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಪಾತ್ರೆ ಜೋಡಿಸ್ಕೊಡ್ಬೇಕು ಅಂತ ಕೆಲಸ ಕೊಟ್ಟಿದ್ದೆ. ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು, ಎಲ್ಲೆಲ್ಲಿ ಏನೇನು ಇಡಬೇಕು ಅಂತೆಲ್ಲ ಗೊತ್ತು. ಅವರು ಸ್ವಲ್ಪ ಬೋರ್, ಇವಾಗ ಹಾಲಿಡೇಸ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಟಾರ್ಚರ್ ಅಂತ ಹೇಳ್ಬೋದು. ಮನೆಗಳಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಇಬ್ಬರೂ ಕಿತ್ಲಾಡೋದು ಓಡ್ಕೊಡೋದೆಲ್ಲ ಮಾಡ್ತಾ ಇರ್ತಾರೆ. ಆವಾಗ ಸ್ವಲ್ಪ ಕೆಲಸ ಕೊಡ್ತಾ ಇರ್ತೀನಿ, ಮಾಡ್ತಾರೆ. ಕೆಲವೊಂದು ಸಲ ಮಾಡಲ್ಲ, ಕೆಲವೊಂದು ಸಲ ಮಾಡ್ತಾರೆ. ಬಟ್ ಇವತ್ತು ಹೇಳಿದ ತಕ್ಷಣ ಬಂದು ಮಾಡಿಕೊಡ್ತಾಯಿದ್ರು. ಇಬ್ಬರು ಸೇರಿಕೊಂಡು ನಾನು ಮಧ್ಯಾಹ್ನ ಎಲ್ಲ ಏನು ವಾಶ್ ಮಾಡಿ ಇಟ್ಟಿದ್ನಲ್ಲ ಪಾತ್ರೆ, ಅದನ್ನೆಲ್ಲ ಜೋಡಿಸ್ತಾಯಿದ್ರು. ಅದೆಲ್ಲ ಆಯಿತು. ಅದಾದ ನಂತರ ನಾವು ಸಂಜೆ ಹಂಗೆ ಸ್ವಲ್ಪ ಆಚೆ ಕಡೆ ಹೋದ್ವಿ. ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ನಂಗೆ ಸ್ವಲ್ಪ ಕೆಲಸ ಇದೆ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ರು. ಹೊರಗಡೆ ಅಂತ ಹೋದ್ಮೇಲೆ ನನ್ನ ಮಗನಿಗಂತೂ ಸ್ವಲ್ಪ ಏನಾದರೂ ಕೊಡಿಸ್ಬೇಕು, ಅದ್ರ ಜೊತೆಗೆ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸಿದ್ರೆ ಅವ್ನಿಗೊಂಥರ ಸಮಾಧಾನ, ಅವ್ನಿಗೆ ಇಷ್ಟ ಈ ಥರದ್ದೆಲ್ಲ. ಹೆಂಗೋ ಅವ್ನಿಗೆ ಹಾಲಿಡೇಸ್ ಅಲ್ವಾ, ಸ್ವಲ್ಪ ಆವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಇಲ್ಲಿ ನಾವು ಮಾಲ್ಗೆ ಬಂದ್ವಿ. ಸ್ವಲ್ಪ ತಿನ್ಸ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಅಲ್ವಾ, ಮಕ್ಕಳು ಹೊರಗಡೆ ಬಂದರೆ ಏನಾದರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಯೂಶಲಿ ಮನೇಲಿದ್ದಾಗ ಜಂಕ್ ಫುಡ್ ನಾವು ಜಾಸ್ತಿ ಕೊಡಲ್ಲ. ಹೊರಗಡೆ ಬಂದಾಗ ಯಾವಾಗಲಾದರೂ ಒಂದ್ಸಲ ಬರೋದು ಅಂತ ಅಂದ್ಬಿಟ್ಟು ಅವ್ನಿಗೆ ಏನು ಬೇಕೋ ಅದನ್ನು ಕೊಡಿಸ್ಕೊಂಡು, ಅದಾದ ನಂತರ ಗೇಮ್ಸ್ ಆಡಬೇಕು ಅಂತ ಅಂದಿದ್ದಕ್ಕೆ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದೀವಿ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನಾವಂತೂ ಇಲ್ಲಿ ಬಂದಾಗಂತೂ ಎಷ್ಟು ಜನ ಇದ್ದರು ಅಂದರೆ, ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಇದ್ದರು. ಫುಲ್ ಮಾಲ್ ತುಂಬ ಹೋಗ್ಬಿಟ್ಟಿದ್ದಾರೆ, ಅಷ್ಟು ಜನ ಅಂತ ಹೇಳ್ಬೋದು. ಹಾಗೆ ನೀವು ಕೇಳ್ತಾ ಇರ್ತೀರಿ ಯಾವ ಮಾಲ್ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಗೇಮ್ಸ್ ಆಡಿಸೋದು ಅಂತ. ಯೂಶಲಿ ನಾವು ಪರ್ಟಿಕ್ಯುಲರಾಗಿ ಒಂದೇ ಮಾಲ್ಗೆ ಹೋಗಲ್ಲ, ತುಂಬ ಕಡೆ ಹೋಗ್ತೀವಿ, ತುಂಬ ಜಾಗ ಕಡೆ ಹೋಗ್ತೀವಿ, ಒಂದೇ ಕಡೆ ಯಾವತ್ತೂ ಕೂಡ ಹೋಗಲ್ಲ. ಬಟ್ ಎಲ್ಲ ಮಾಲಲ್ಲೂ ಸುತ್ತೀವಿ. ಯಾವ ಮಾಲ್ ಇದೆ ನಮಗೆ ನಿಯರ್, ಎಲ್ಲ ಮಾಲಲ್ಲೂ ಹೋಗಿ ನಾವು ಮಕ್ಕಳನ್ನ ಆಡಿಸ್ಕೊಂಡು ಬರ್ತೀವಿ. ಹಾಗೆ ಹೇಳ್ತಾ ಇರೋದು. ಹಾಗೆ ಇಲ್ಲಿ ಎಲ್ಲ ಚೆನ್ನಾಗಿತ್ತು. ಒಳಗಡೆ 1 hour ಆಡೋಕ್ಕೆ ಬಿಟ್ಟಿದ್ರು. ಮಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಒಂದು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಮತ್ತು ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಬಂದ್ವಿ. ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹಾಗಾಗಿ ತುಂಬ ಪೇರೆಂಟ್ಸ್ ಎಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಆಡೋದಕ್ಕೆ. ಚಿಕ್ಕ ಮಕ್ಕಳು ಕೂಡ ಇಲ್ಲಿಗೆ ಬರ್ತಾರೆ. ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಮನೆಯಲ್ಲಿ ಆಡಿ ಈ ಥರದ್ದೆಲ್ಲ ಸಿಕ್ಕಿದಾಗ ಹೊರಗಡೆ ಬಂದಾಗ ತುಂಬ ಇಷ್ಟಪಡ್ತಾರೆ. ಬಿಟ್ಟು ಬರೋದೇ ಇಲ್ಲ, ಅಲ್ಲೇ ಇದ್ಬಿಡ್ತಾರೆ ಆಡಿಕೊಂಡು. ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಮತ್ತು ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಬಂದ್ವಿ ಅಷ್ಟೇ. ಅವತ್ತಿನ ದಿನದ್ದು ಡೇ ರೊಟೀನ್. ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಐ ಹೋಪ್ ನಿಮಗೆ ಇವತ್ತಿನ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಮ್ಮ ವ್ಲಾಗಲ್ಲಿ ನನ್ನ ಫುಲ್ ಡೇ ರೊಟೀನ್ ಹೇಗಿತ್ತು, ಏನೆಲ್ಲ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಕಾಯ್ತಾ ಇರಿ. ಒಂದು ಒಳ್ಳೆ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯು.